ಕಳೆದ 2 ವರ್ಷಗಳ ಹಿಂದೆ ಮಾನಸಿಕ ಅಸ್ವಸ್ಥ ಬಿಹಾರದ ಮಹಿಳೆ ತನ್ನ ಕುಟುಂಬ ತೊರೆದಿದ್ದು ಬೀದಿ ಪಾಲಾಗಿದ್ರು. ಇದೀಗ ಮರಳಿ ಕುಟುಂಬಕ್ಕೆ ಸೇರಿದಾಗ ಕುಟುಂಬದವರ ಸಂತೋಷ ಮುಗಿಲು ಮುಟ್ಟಿದೆ. ಕಳೆದ ವರ್ಷ ಉಡುಪಿ ನಗರದ ಬೀದಿಯಲ್ಲಿ ಮಾನಸಿಕ ಅಸ್ವಸ್ಥ ಮಹಿಳೆಯನ್ನು ವಿಶು ಶೆಟ್ಟಿ ಅಂಬಲಪಾಡಿ ರಕ್ಷಿಸಿ ಮಂಜೇಶ್ವರದ ಶ್ರೀ ಸಾಯಿ ಸೇವಾಶ್ರಮಕ್ಕೆ ದಾಖಲಿಸಿದ್ರು. ನಂತರ ಮಹಿಳೆ ಚಿಕಿತ್ಸೆಗೆ ಸ್ಪಂದಿಸಿದ್ದು ತನ್ನ ಊರಾದ ಬಿಹಾರದ ಮಾಹಿತಿ ನೀಡಿದ್ದಾರೆ. ಈ ಮೂಲಕ ಕುಟುಂಬ ಸೇರುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಹಿಳೆಯ ಹೆಸರು ರಮಾದೇವಿ. ಆಶ್ರಮದ ಚಿಕಿತ್ಸೆಯ ಜೊತೆಗೆ ದೈನಂದಿನ ಚಟುವಟಿಕೆಗಳಾದ ಯೋಗ, ಧ್ಯಾನ, ಕೃಷಿ ಚಟುವಟಿಕೆ, ಸಾಂಸ್ಕೃತಿಕ ಚಟುವಟಿಕೆ, ಆಪ್ತ ಸಮಾಲೋಚನೆಗೆ ಸ್ಪಂದಿಸಿ ಸಹಜ ಸ್ಥಿತಿಗೆ ಬಂದು ತನ್ನ ಕುಟುಂಬದ ವಿಳಾಸ ಹಿನ್ನೆಲೆಯ ವಿವರಗಳನ್ನು ನೀಡಿದ್ದರು. ಈ ಮಾಹಿತಿಯ ಮೇರೆಗೆ ಮುಂಬೈನ ಶ್ರದ್ಧಾ ಪುನರ್ವಸತಿ ಕೇಂದ್ರ ಕುಟುಂಬಕ್ಕೆ ಹಸ್ತಾಂತರಿಸುವಲ್ಲಿ ಯಶಸ್ವಿಯಾದರು. ರಮಾದೇವಿಯನ್ನು ಕುಟುಂಬ ಸೇರಿಸುವ ಸಮಯ ಮಕ್ಕಳು ಹಾಗೂ ಕುಟುಂಬಸ್ಥರು ಭಾವೋದ್ವೇಗದಿಂದ, ಸಂತೋಷದಿಂದ ಕೂಗಿ ಪ್ರೀತಿಯಿಂದ ಆಲಂಗಿಸಿದ ದೃಶ್ಯ ನಿಜವಾಗಿಯೂ ಬಹಳ ಭಾವುಕತೆಯಿಂದ ಕೂಡಿತ್ತು. ಬೀದಿ ಪಾಲಾದವರು ಮನನೊಂದು ಅವರನ್ನು ಒಂದು ರಕ್ಷಣೆ ಮಾಡಿ ಒಂದು ಸ್ಪಂದನೆ ನೀಡಿದ್ದಲ್ಲಿ ನಾವು ಎನಿಸಿದಾಗಿಂತಲೂ ದೊಡ್ಡ ಫಲಿತಾಂಶವನ್ನು ಪಡೆಯಲಿಕ್ಕೆ ಆಗ್ತದೆ ಹೇಳುವುದಕ್ಕೆ ಈ ಒಂದು ಪ್ರಕರಣ ಸಾಕ್ಷಿ. ಈ ಪ್ರಕರಣದಲ್ಲಿ ರಮಾದೇವಿಯವರು ರಸ್ತೆ ಬದಿಯಲ್ಲಿ ಅಸಹಾಯಕರಾಗಿದ್ದ ಒಂದು ಮಹಿಳೆಯನ್ನು ನಾನು ರಕ್ಷಣೆ ಮಾಡಿ ಮಂಜೇಶ್ವರದ ಸಾಯಾಶ್ರಮದಲ್ಲಿ ದಾಖಲಾತಿ ಮಾಡಿದಾಗ ಅವರು ಅಲ್ಲಿ ಆಶ್ರಯ ನೀಡಿ ಒಂದು ಸಹಕರಿಸಿದ್ದಾರೆ. ಅವರ ಒಂದು ಆಶ್ರಯ ಮತ್ತು ಒಂದು ಲಾಲನೆ ಪಾಲನೆಯಲ್ಲಿ ಮಹಿಳೆ ಇವತ್ತು ತನ್ನ ಬಿಹಾರದ ವಿಳಾಸವನ್ನು ಹೇಳುವುದರ ಮುಖಾಂತರ ತನ್ನ ಮನೆ ಸೇರುವಲ್ಲಿ ಯಶಸ್ವಿಯಾಗಿದ್ದಾಳೆ. ಈ ಒಂದು ಪ್ರಕರಣದಲ್ಲಿ ನಿಜವಾಗಿಯೂ ಆಶ್ರಮದವರ ಒಂದು ಸೇವೆ ಹೇಳುವಂಥದ್ದು ಶ್ಲಾಘನೀಯ. ಇಂತಹ ಪ್ರಕರಣಗಳು ಬಂದಾಗ ನಮ್ಮ ಜಿಲ್ಲಾಡಳಿತ ಹಿರಿಯ ಅಧಿಕಾರಿಗಳು ಸಹಕರಿಸಿದ್ದಲ್ಲಿ ಸಮಾಜವೂ ಕೂಡ ಸಹಕರಿಸುತ್ತದೆ. ಎಲ್ಲೋ ಕೆಲವೊಂದು ಕಡೆಗಳಲ್ಲಿ ಬಹಳ ನೋವಾಗ್ತದೆ ಅಂದರೆ ಅಧಿಕಾರಿಗಳಿಂದ ಅಥವಾ ಒಂದು ಹಿರಿಯ ಅಧಿಕಾರಿಗಳಿಂದ ಇಂಥ ಪ್ರಕರಣಗಳಲ್ಲಿ ಒಂದು ನಿರ್ಲಕ್ಷ್ಯ ತೋರಿ ಬರುವ. ಶ್ರೀಜಿತ್, V4 ನ್ಯೂಸ್, ಉಡುಪಿ.